ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ ಎನ್ಎಚ್ಎಂ ಸಂಘದ ಉದ್ಘಾಟನೆ ಕಾರ್ಯಕ್ರಮ. ಇವತ್ತು ವಿಜಯಪುರ ಎನ್ಎಚ್ಎಂ ಸಂಘದ ಉದ್ಘಾಟನೆ ಬಹಳ ಉತ್ತಮವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೆರವೇರಿಸಿದರು. ಎನ್ಎಚ್ಎಂ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಾಥ್ ಹೊಸಕೋಟೆ, ಉಪಾಧ್ಯಕ್ಷರ ಸತೀಶ್ ಸವನಹಳ್ಳಿ, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಹಳ್ಳಿ, ಮಾಧ್ಯಮ ಕಾರ್ಯದರ್ಶಿ ಸಾಯಿ ಪ್ರಕಾಶ್ ಅವಜಿ ಮತ್ತು ಜಿಲ್ಲಾ ಶಾಸ್ತ್ರ ಚಿಕಿತ್ಸಕರಾದ ಶಿವಾನಂದ್ ಮಾಸ್ತಿಹೊಳಿ, ಡಿಪಿಎಂ ಸರ್, ಡ್ಯಾಮ್ ಸರ್, ಸಿಪಿಎಂ ಮೇಡಂ, ಇನ್ನುಳಿದ ಪದಾಧಿಕಾರಿಗಳು ಲಕ್ಷ್ಮಣ್ ಒಡೆಯರಾಜ್ ಮತ್ತು ವೀರೇಶ್ ಜಾವೇದ್ ಬಾಗಾಯತ್, ಫೈಜಲ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ಅಜಿತ್ ಜೊತೆ ದೌಲಪ್ಪ ಮನಗೋಳಿ, ನ್ಯೂಸ್ 7 ವಿಜಯಪುರ. ಧನ್ಯವಾದಗಳು ಸರ್. ಮಾಡಬೇಕಂತ ವಿರೋಧ ಇಲ್ಲ. ಸರ್ಕಾರದ ಒಂದು ವ್ಯಾಪ್ತಿಯೊಳಗೆ ಒಳ್ಳೇದು ಮಾಡಬೇಕಂತ ಇರ್ತದ ಬಂದೇ ಬರ್ತದೆ. ಅದಕ್ಕೆ ನೀವು ಸ್ಯಾಲರಿ ಕೂಡ ಒಂದು ಇಕ್ವಲೆಂಟ್ ಅಂದ್ರೆ ನೀವು ಕೂಡ ಸರ್ಕಾರ ಏನ್ ಮಾಡಬೇಕು, ರೆಗ್ಯುಲರ್ ಮಾಡೋದು ಯಾವಾಗೂ ಇರಲಿ, ಅದು ನಮ್ಮ ಸ್ಯಾಲರಿ, ನಮ್ಮ ಇನ್ಸೆಂಟಿವ್ಸ್, ನಮಗೆ ಬರ್ತಕ್ಕಂಥ ಏನು ಸರ್ಕಾರದ ಒಂದು ಯೋಜನೆಗಳಲ್ಲ ನಮಗೂ ಸಿಗುವಂತ ಮಾಡ್ಬೇಕು. ಭಾಷಣ ಎಲ್ಲರಿಗೂ ಯೋಚನೆ ಹೇಳೋದು ಅಷ್ಟೇ. ಏನಪ್ಪಾ ಅಂದ್ರೆ ಪರ್ಮನೆಂಟ್ ಕೇಳೋದಕ್ಕಿಂತ ಸರ್ಕಾರಿ ಯೋಜನೆ ಅದ ಸರ್ಕಾರ ಮಾಡಬೇಕಂತ ಮನಸ್ಸಿರ್ತದೆ, ಬಟ್ ಅದು ಸಾಕಷ್ಟು ಅವ್ರಿಗೆ ತೊಂದರೆಗಳಿರ್ತ ಮಾಡಬೇಕು. ಅದಕ್ಕೆ ನೀವು ಏನ್ ಕೇಳಬೇಕು ಅಂದ್ರೆ ನನ್ನ ಸ್ಯಾಲರಿ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಆಫ್ ರೆಗ್ಯುಲರ್ ಮಾಡಿ. ನಮಗೂ ಪ್ರತಿ ವರ್ಷ ಒಂದು ಅಥವಾ ಇನ್ಸೆಂಟಿವ್ ರೂಪದಲ್ಲಿ ಅಥವಾ 5% 2% ಸವಲತ್ತುಗಳನ್ನ ನಮಗೂ ಕೊಡೋದಕ್ಕೆ ಹೇಳಿ. ನೀವೇನು ಅವ್ರಿಗೆ ಪೆನ್ಷನ್ ಕೊಡೋದಕ್ಕೆ ಇಲ್ಲ, ಗ್ರಾಜ್ಯುಟಿ ಕೇಳೋದಕ್ಕೆ ಇಲ್ಲ, GPF ಕೊಡೋದಕ್ಕೆ ಇಲ್ಲ, ಸೇವಾ ಭದ್ರತೆ ಕೇಳಿಲ್ಲ. ಸೊ ಈ ಸೇವಾ ಭದ್ರತೆ ಕೇಳಿದಾದ್ರೆ ನಿಜವಾಗ್ಲೂ ಒಂದು ಹಂತಕ್ಕೆ ಸರ್ಕಾರ ಡೆಫಿನೆಟ್ಲಿ ಒಪ್ಪುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಸರ್ಕಾರಕ್ಕೂ ಭಾರ ಆಗೋದಿಲ್ಲ. ನಾವು ಪ್ರತಿ ಟೈಮ್ ಏನ್ ಮಾಡ್ತೀವಿ, ನಾವು ಎಲೆಕ್ಷನ್ದವರು ರೆಗ್ಯುಲರ್ ಮಾಡೋದು ಕೇಳಿದ್ವಿ. ರೆಗ್ಯುಲರ್ ಈ ದೃಷ್ಟಿಕೋನದಿಂದ ಹೋದ್ರೆ ಸಾಕಷ್ಟು ನಿಮ್ಮ ಏನಾದ್ರು ಬೇಡಿಕೆಗಳು ಈಡೇರ್ತಾ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನೀವು ಕೂಡ ಮನುಷ್ಯ, ನಿಮಗೂ ಕೂಡ ಆಸೆಗಳಿರ್ತವೆ, ನಿಮಗೂ ಫ್ಯಾಮಿಲಿ ಇರ್ತವೆ, ನಿಮಗೂ ಮಕ್ಕಳು ಇರ್ತವೆ, ನಿಮಗೂ ಭದ್ರತೆ ಬೇಕಿರ್ತವೆ. ಆ ಸೇವಾ ಭದ್ರತೆಯನ್ನು ತೆಗೆದುಕೊಂಡಿದ್ದಾದ್ರೆ ಬಹಳಷ್ಟು ನಾವು ಇದನ್ನ ಇಲಾಖೆ ಮುಂದುವರಿಸಬೇಕು. ಯಾಕಂದ್ರೆ ನಮಗೂ ಬಹಳಷ್ಟು ಕೆಲವೊಂದು ಅನಿಸಲು ಪಾಪ ಎಷ್ಟು ಕಡಿಮೆ ಸಾಲ ಎಷ್ಟು ಕೆಲಸ ಮಾಡ್ತಾ ಇದ್ರಪ್ಪ, ಇವ್ರಿಗೆ ಎಷ್ಟೇ ಕೆಲಸ ಹೇಳೋ ಬೇಡೋ ಅಂತ ಅಂತಿದ್ದವು. ಬಟ್ ಬಹಳಷ್ಟು 10 ಮೊದಲ ಕೆಲಸ ನಾವು ಮಾಡ್ತೀವಿ ಕೆಲಸ ಅಂತಿದ್ದೇವೆ. ಸೊ ಅಂತ ಒಂದು ಒಳ್ಳೆಯ ಒಂದು ಕಷ್ಟಕ್ಕೆ ಇಟ್ಕೊಂಡಂತೂ ನೀವು ನಿಜವಾಗ್ಲೂ ಒಂದು ಸೇವೆ ಮಾಡ್ತಾ ಇದ್ರಿ. ಈ ಸೇವೆ ಮುಂದುವರಿಸಿ ಆ ದೇವರು ನಿಮ್ಗೆ ಡೆಫಿನೆಟ್ಲಿ ಒಳ್ಳೆಯದು. ಮತ್ತು ಸಂಘಟನೆ ವಿಷಯ ಬಂದಾಗ ಹೆಂಗಿರ್ಬೇಕು ಅಂದ್ರೆ ಸಾಕಷ್ಟು ಸ್ಟೋರೀಸ್ ಕೇಳಿದೆ. ಒಂದು ಬಲಿ ಹಾಕಿದಂತ ಬೇಡ ಅದ್ರ ಒಂದು 10 ಪಾರಿವಾಳ ಸಿಕ್ಕೊಂಡ್ಬಿಟ್ಟಿರುತ್ತೆ. ಹೌದಾ? ಕೆಲವು ಸ್ಟೋರಿ ಚೆನ್ನಾಗಿ ಓದಿದ್ರಿಲ್ಲ, ಅವಾಗ ಸಿಕ್ಕೊಂಡ್ಬಿಟ್ಬಿಟ್ಟಿದ್ವಲ್ಲ, ಅವ್ನು ತಗೊಂಡು ಹೋಗ್ತಿದ್ದ 10 ಪಾರಿವಾಳಗಳು ವಿಚಾರ ಮಾಡಿದ್ವಂತ. ಏನ, ನಾನು ಎಲ್ಲರೂ ಸೇರಿ ಹಾರಿದ್ರೆ ಈ ಬಲೆ ತಗೊಂಡು ನೀರು ಹೋಗ್ಬೋದು, ಅವಾಗ ನಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಆ ಥರ ಒಂದು ಬೇಡ ಯಾವ ಬಲೆ ಹಾಕಿದ್ದಲ್ಲ ಅವನು ಒಂದು ಪಾರಿವಾಳ ಅದು ಹಿಂಸೆ ಬಂತು. ನಮ್ಮ ಮನೇಲಿ ಇಲ್ಲ ಬಂದ್ರು ನಾನು ಕರೆದ ಕೂಡಲೇ ಏನೋ ಸ್ವಲ್ಪ ಇದು ಕೊಡ್ತೀನಿ, ಪ್ರಮೋಷನ್ ಕೊಡ್ತೀನಿ, ಸುಳ್ಳು ತಗೊಂಡ್ಬಿಡ್ತಾರೆ. ಅದು 9 ಮಂದಿ ಪಾಪ ಒಂದು ಕಡಿಮೆ ಆಗಬೇಕು, ಸ್ಟ್ರೆಂತ್ ಕಡಿಮೆ. ವಿಜಯಪುರ ಕಾರ್ಯಕ್ರಮಕ್ಕೆ ಸ್ವಾಗತ.
ಚಿಕ್ಕ ಮಕ್ಕಳ ತಂದೆಯರು ಅಜ್ಜಿ ದಿನಾಂಕ ಅಧ್ಯಕ್ಷರು ಸೈಬರ್ ಇವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೋಂದಣಿ ಹೇಳ್ಕೊಳ್ಳೋದ್ರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಶ್ರೀರಾಮೇಶ್ವರ ವಿಜಯಪುರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಗೋಪಾಲ್ ಅವರು ಉದ್ದೇಶ ಒಳ್ಳೆಯದ. ನಾನು ಒಂದು ಇಚ್ಛೆ ಕಳೆದ 8-9 ವರ್ಷ ನಾವು ಈ ವೃತ್ತಿಯಲ್ಲಿ ಸೇರ್ಕೊಂಡಿದ್ದೆವು. ಫಸ್ಟ್ ಇನಿಷಿಯಲ್ ಪೀರಿಯಡ್ ಆಫ್ ಕಾಂಟ್ಯಾಕ್ಟ್ ವಾಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅದೇ ಇಟ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಆ್ಯಂಡ್ ನಾವೆಲ್ಲರೂ ಒಂದೇ ಕುಟುಂಬ ಥರ ಏನೇ ಒಳ್ಳೇದಾದರೂ ಕೂಡ ಹೋಲ್ ಎಲೆಕ್ಟ್ರಿಕ್ ಸಿಬ್ಬಂದಿಗೆ ಆಗ್ತದೆ, ಕೆಟ್ಟದಾದರೂ ಕೂಡ ಹೋಲ್ ಎಲೆಕ್ಟ್ರಿಕ್ ಸಿಬ್ಬಂದಿಗೆ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇರಪ್ಪ ಅಂತಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಆ್ಯಂಡ್ ಸಮಸ್ಯೆಗಳು ಬದಲಾದ ಹೆಂಗೆ ನೋಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ ಸಿನ್ಸಿಯರಿಟಿ, ಆನೆಸ್ಟಿ, ನಿಮ್ಮ ಕರ್ಮಗಳನ್ನು ಮಾಡ್ರಿ, ಸೊ ಪ್ರತಿಫಲ ಸಿಗ್ತದ. ಕರ್ಮ ಕರೋ ಸ್ವಲ್ಪ ಭಗವಾನ್ಗೆ ಉಪರ್ ಚೋಡು ಅಂತ ಹೇಳ್ತಾರೆ. ನಾವು ನಮ್ಮ ಕರ್ಮಗಳನ್ನು ಕರೆಕ್ಟಾಗಿ ಮಾಡೋದಪ್ಪ ಅಂತಂದ್ರೆ ಅಧಿಕಾರಿಗಳನ್ನು ನಮ್ಮನ್ನು ಡೆಫಿನೆಟಾಗಿ ಕಾಯ್ತಾರೆ. ನಾವು ಪ್ರಾಮಾಣಿಕವಾಗಿದ್ದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗಬಹುದು, ಮನುಷ್ಯನ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾಗಬಹುದು. ಒಳ್ಳೆಯ ಕೆಲಸವಾಗಿ ಪ್ರಾಮಾಣಿಕವಾಗಿ ಮತ್ತು ರಿಸಲ್ಟ್ ಕೊಡ್ಬೇಕು ಅಂತಂದ್ರೆ ಯಾವ ಅಧಿಕಾರಿಗಳು ಕೂಡ ನಮ್ಗೆ ಏನು ಕೂಡ ತೊಂದರೆ ಮಾಡೋದಿಲ್ಲ. ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಕೂಡ ಏನು ಮೌಲ್ಯ ಅನ್ಕೊಂಡು ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಒಂದಾಗ್ತದೆ. ಅಂಡ್ ಅಧಿಕಾರಿಗಳಿಗೆ ನನ್ನ ಒಂದು ಸಣ್ಣ ಮನವಿ ಏನಪ್ಪ ಅಂತಂದ್ರೆ ನಾವೇನು ದೊಡ್ಡದ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಕರೆಕ್ಟಾಗಿ ಸಮಯದ ಸರಿಯಾಗಿ ಸಂಬಳ ಬಂದ್ರೆ ಸಾಕು, ಪ್ರಾಮಾಣಿಕ ಇದ್ದೇ ಅದೊಂದು ಬಹಳ ಸಮಸ್ಯೆ. ಬಿಕಾಸ್ ಬಿಕಾಸ್ ನಾವು ಕೂಡ ಕಾಂಟ್ರಾಕ್ಟರ್ಸ್ ಇರೋದಿಲ್ಲ. ಮಂತ್ಲಿ EMI ಇರ್ತಾವ, ಹುಡುಗ ಶಾಲೆ ಫೀಸ್ ಕಟ್ಟೋದಿರ್ತದ, ಬಾಡಿಗೆ ಕಟ್ಟೋದಿರ್ತದ, ಬೇರೆ ಬೇರೆ ರೀತಿಯ ಖರ್ಚುಗಳಿರ್ತಾವ. ಶರೀರ ನೋಡ್ತೀನಿ ಇಲ್ಲ ಇರ್ತಪ್ಪ ಅಂತ ಮಾನಸಿಕವಾಗಿ ತೊಂದರೆ ಆಗ್ತದೆ. ಬಿಕಾಸ್ ನಾವು ಮಾನಸಿಕ ಅದಕ್ಕೋಸ್ಕರ ಒತ್ತಡ ಬರ್ತದೆ. ಒಂದೇ ನಾವು ನಿರೀಕ್ಷೆ ಏನಿರ್ಬೇಕಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಸಂಬಳ ಬಂದ್ರೆ ಸಾಕು. ಅಂದ್ಬಿಟ್ಟು ದೊಡ್ಡ ಭತ್ಯೆಗಳನ್ನ ದೊಡ್ಡ ನಿರೀಕ್ಷೆಗಳನ್ನ ಯಾವತ್ತೂ ಕೂಡ ನಮ್ದು ಕೂಡ ಸಮಸ್ಯೆ ಆಗಿದೆ ಅದರಿಂದ. ಸೊ ನಾವೆಲ್ಲರೂ ಒಂದೇ ದೋಣಿಯ ಪಯಣಿಗರು. ಇಲ್ಲಿ ಯಾರು ಕೂಡ ಕ್ಯಾಪ್ಟನ್ಶಿಪ್ ಇರೋದಿಲ್ಲ. ಕ್ಯಾಪ್ಟನ್ಶಿಪ್ ಇದ್ರೂ ಕೂಡ ಕ್ಯಾಪ್ಟನ್ಗೆ ನಾವು ಜೊತೆಗೆ ಸಹಾಯ ಇಲ್ಲಪ್ಪ ಅಂತಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಉಂಟಾಗಬೇಕಾಗ್ತದೆ. ಇಲ್ಲಪ್ಪ ನಾನು ದೋಣಿನ ನಡೆಸಲ್ಲ, ನೀವು ಒಬ್ಬನೇ ನಡೆಸಪ್ಪ ಅಂತಂದ್ರೆ ದೋಣಿ ಮುಳುಗೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿ ಉಂಟಾಗಬೇಕು. ನಾವು ದಂಡಿಗೆ ಹೋಗ್ಬೋದು, ಇಲ್ಲಪ್ಪ ಅಂತ ಮಧ್ಯದಲ್ಲೇ ಬಿಡ್ಬೋದು. ಸೊ ಅದಕ್ಕೋಸ್ಕರ ಒಂದು ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಕಾಯಕವೇ ನಮ್ಮ ಕೈಲಾಸ. ನಾವು ಕರೆಕ್ಟಾಗಿ ಕೆಲಸ ಮಾಡೋದು ಸಾಕು, ನಾವು ದೇವರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಕರೆಕ್ಟ್ ಮಾಡೋದಪ್ಪ ಅಂತಂದ್ರೆ ಅಧಿಕಾರಿಗಳು ಕೂಡ ನಮ್ಮನ್ನು ಕಾಯ್ತಾರೆ, ನಮ್ಮ ವರ್ಕರ್ಸ್ ಕೂಡ ನಮ್ಮನ್ನು ಕಾಯ್ತಾರೆ, ನಮ್ಮ ಜಾಬ್ ನಮಗೆ ಕಾಯ್ತಾರೆ. ಸೊ ಇಷ್ಟೇ ನಾನು ಹೇಳಕ್ ಬಯಸ್ತೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಏನೇ ಸಮಸ್ಯೆಗಳಿದ್ರು ಕೂಡ ಚರ್ಚೆ ಮಾಡ್ರಿ, ಯಾವುದೇ ಕೂಡ ಹಿಂಜರಿಕೆ ಬೇಡ. ಅಂಡ್ ಎನಿ ಟೈಮ್ ಏನಾದ್ರು ಮಾನಸಿಕ ಕಾಯಿಲೆ ತೊಂದರೆ ಇದ್ದಪ್ಪ ಅಂತ ನನ್ನ ಹತ್ರ ನಾನು ಎಲ್ಲರೂ ಒಳ್ಳೇದಾಗ್ಲಿ.